ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರು. ಗೈಸ್, ಒಂದು ಒಳ್ಳೆ ಇನ್ಫಾರ್ಮೇಷನ್ನು SSP ಸ್ಕಾಲರ್ಶಿಪ್ ಬಗ್ಗೆ. ಓಕೆ, ನೀವೀಗ ಕೇಳ್ತಿದ್ದಾಗೆ ನಿಮ್ಮದು ಏನು ಡೇಟಾ ಇನ್ನೂ ಫೆಚ್ ಆಗಿಲ್ಲ, ಅದು ಇದು ಏನೇದು ಪ್ರಾಬ್ಲಮ್ ಇದ್ರೂ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಟೈಮ್ ಸಿಕ್ತು. ಓಕೆ, ಎಷ್ಟು ಟೈಮ್ ಸಿಕ್ಕಿದೆ, ಡೇಟ್ ಎಷ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ನಿಮ್ಗೆ ಇನ್ನೂ ಕನ್ಫರ್ಮಾಗಿ ಗೊತ್ತಾಗ್ತಿಲ್ಲ ಅಂದರೆ ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ತೆಗೆದು ನೋಡಿ. ಇಲ್ಲ, ನಾನು ಒಂದ್ಸರಿ ಕರೆಕ್ಟಾಗಿ ಹೇಳ್ತೀನಿ, ನೋಡ್ಕೊಳ್ಳಿ. 5th ಬ್ಲಾಕಿಗೆ ಬಂದರೆ, ಓಕೆ, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನಲ್ಲಿ 5th ಬ್ಲಾಕಿಗೆ ಬಂದರೆ ಅಲ್ಲಿ ನೋಡಿ ಬ್ಯಾಕ್ವರ್ಡ್ ಕ್ಲಾಸಸ್, ಓಕೆ, ವೆಲ್ಫೇರ್ ಡಿಪಾರ್ಟ್ಮೆಂಟ್ದು 2012 ಅಂದರೆ ಡಿಸೆಂಬರ್ 20ವರೆಗಿದೆ. ಓಕೆ, 2025 ಅಂದರೆ ಇದು ತುಂಬ ಆಲ್ರೆಡಿ ಈಗ ಎಕ್ಸ್ಟೆನ್ಷನ್ನು ತುಂಬ ಜಾಸ್ತಿ ದಿನ ಮಾಡಿದ್ದಾರೆ, 1 ಮಂತ್ ಅರೌಂಡ್. ಅಂದರೆ ಈ ಮಧ್ಯದಲ್ಲಿ ನಿಮ್ಮದು ಡೇಟಾ ಫೆಚ್ ಆಗೋಂಥ ಚಾನ್ಸಸ್ ಇದೆ. ಓಕೆ, ಈಗ SC/ST ಇದು ತೋರಿಸ್ಬಿಡ್ತೀನಿ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಇಲ್ಲಿ ಕೆಳಗಡೆ ಇನ್ನೊಂದು 5 ಬ್ಲಾಕ್ಸ್ ಕೆಳಗಡೆ ಬಂದರೆ ನಿಮಗೆ ಜನವರಿ 15, 2026ವರೆಗಿದೆ. ಓಕೆ, ಇದು ಐ ಥಿಂಕ್ ತುಂಬ ಗ್ಯಾಪ್ ಇರೋದ್ರಿಂದ ಇದು ಈ ಟೈಮಲ್ಲಿ ನಿಮ್ಮದು ಡೇಟಾ ಫೆಚ್ ಆಗೋಂಥ ಚಾನ್ಸಸ್ ಜಾಸ್ತಿ. ಓಕೆ, 3rd ರೌಂಡ್ ಒಂದು ಸ್ವಲ್ಪ ನೋಡ್ಕೊಳ್ಳಿ, ಅದು ಕಂಪ್ಲೀಟ್ ಆಗ್ತಾ ಇರೋ ಚಾನ್ಸಸ್ ಇದೆ. ಅದು ಕಂಪ್ಲೀಟ್ ಆಗ್ತಿದ್ದಂಗೆ ನಿಮ್ಮದು ಡೇಟಾ ಫೆಚ್ ಆಗುತ್ತೆ. ನಿಮ್ಮ CET ನಂಬರ್ ಆಗ್ತಿದ್ದಂಗೆ ನಿಮ್ಮ ಡೇಟಾ ಅಲ್ಲಿಗೆ ಬಂತು ಅಂದರೆ ಮುಗ್ದೋಯ್ತು ಅಪ್ಲಿಕೇಶನ್ ಆಗ್ತಾಗೆ. ಓಕೆ, ಅದು ಹಾಕಿದ್ರೆ ಬೇಗ ಆಗ್ತಷ್ಟು ನಿಮಗೆ ಬೇಗ ಸ್ಕಾಲರ್ಶಿಪ್ ಬರುತ್ತೆ, ಇಲ್ಲಾಂದರೆ ಒಂದೊಂದು ಇಯರ್ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋಂಥದ್ದು, ಅಪ್ಲಿಕೇಶನ್ ಅಂದರೆ ಆಗಾಗ ಚೆಕ್ ಮಾಡ್ತಾ ಇದ್ದು ಡೇಟಾ ಫೆಚ್ ಆಗ್ತಿದ್ದಂಗೆ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿಬಿಡಿ, ಆದಷ್ಟು ಬೇಗ ಸ್ಕಾಲರ್ಶಿಪ್ ಬರಲಿ ಅಂತ ಭಾವಿಸ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹೀಗೆ SSP ರಿಲೇಟೆಡ್, KCT ರಿಲೇಟೆಡ್, ನೀಟ್ ರಿಲೇಟೆಡ್ ವೀಡಿಯೋಸ್ನ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.